ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಒಂದೊಳ್ಳೆ ಹೆಲ್ತಿಯಾದಂತಹ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಸ್ವೀಟ್ ಹಾಗೂ ಒಂದು ಖಾರ, ಜ್ಯೂಸ್ ಅನ್ಬೋದು ಅಥವಾ ಗಂಜಿ ಅನ್ಬೋದು. ಹೆಲ್ತಿಗೆ ತುಂಬಾ ಒಳ್ಳೆಯದು. ಇವನ್ನ ಸೇವನೆ ಮಾಡೋದ್ರಿಂದ ನಾನಿಲ್ಲಿ 2 ರೀತಿಯಾದಂತಹ ಗಂಜಿ ಅಥವಾ ಜ್ಯೂಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಬನ್ನಿ ಈ ಟೇಸ್ಟಿಯಾದಂತಹ ಹೆಲ್ತಿಯಾದಂತಹ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಈ ಹೆಲ್ತಿ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸನ್ನು ಹಚ್ತೇನೆ. ಈ ಬಾಣಲೆಗೆ ನೋಡ್ಬೋದು ನಾನಿಲ್ಲಿ ಒಂದು 3/4 ಕಪ್ ಆಗುವಷ್ಟು ಸಿಪ್ಪೆ ಇರುವಂತಹ ಉದ್ದಿನ ಬೇಳೆನ ತೆಗೆದುಕೊಂಡಿದ್ದೇನೆ. ಕಾಳು ಸಿಗ್ತವೆ, ಅವನ್ನ ಬೇಕಾದರೂ ಬಳಸ್ಬೋದು ಅಥವಾ ಈ ರೀತಿ ಬೇಳೆ ಬೇಕಾದರೂ ಬಳಸ್ಬೋದು. ಆದಷ್ಟು ಈ ರೀತಿ ಸಿಪ್ಪೆ ಇರುವಂತಹ ಬೇಳೆ ಅಥವಾ ಕಾಳನ್ನು ಬಳಸಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವೆರಡೂ ಸಿಗಲಿಲ್ಲ ಅಂದಾಗ ಮಾಮೂಲಿ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆಯಿಂದನೂ ಈ ರೆಸಿಪಿನ ಮಾಡ್ಕೊಳ್ಬೋದು. ಈ ಬೇಳೆನ ಸ್ವಲ್ಪ ಫ್ರೈ ಮಾಡಿದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿನ ಸೇರಿಸ್ಕೊಳ್ತೇನೆ. ಆನಂತರ 1/4 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಮೆಂತ್ಯ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈ ರೀತಿ ಮೆಂತ್ಯ ಕಾಳನ್ನು ಹಾಕಿ ಮಾಡೋದ್ರಿಂದ ಇನ್ನೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಚೆನ್ನಾಗಿ ಲೋ ಫ್ಲೇಮಲ್ಲಿ ಇವು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಇದೇ ರೀತಿ ಇವನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಮೆಂತ್ಯ ಕಾಳನ್ನು ಸೇವನೆ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡ್ಬೋದು ಇವು ಚೆನ್ನಾಗಿ ಫ್ರೈ ಆಗಿ ಲೈಟಾಗಿ ಕಲರ್ ಚೇಂಜ್ ಆಗಿದ್ದಾವೆ. ಈ ಹದಕ್ಕೆ ನಾವು ಇವೆಲ್ಲವನ್ನು ಹುರಿದುಕೊಳ್ಬೇಕಾಗುತ್ತೆ. ಈಗ ಇವನ್ನ ಒಂದು ಬಟ್ಲಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ. ನಂತರ ಇದಕ್ಕೆ ನೀರನ್ನು ಸೇರಿಸಿ 2 ಸರಿ ನೀಟಾಗಿ ತೊಳೆದು ತಗೊಬರ್ತೇನೆ. ಕಾಳನ್ನು ಚೆನ್ನಾಗಿ 2 ಸರಿ ನೀಟಾಗಿ ತೊಳೆದು ತಗೊಬಂದಿದ್ದೆ. ಈಗ ಇದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಇವನ್ನ 2 ಗಂಟೆ 3 ಗಂಟೆ ನೆನೆಸಿಡಬೇಕಾಗುತ್ತೆ. ನಾನಿಲ್ಲಿ ಇವನ್ನ 3 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಚೆನ್ನಾಗಿ ಈ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಚೆನ್ನಾಗಿ ನೆಂದಿದ್ದಾವೆ. ಈಗ ಇವೆಲ್ಲವನ್ನು ನೀರಿನ ಸಮೇತ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಮೊದಲಿಗೆ ಇದನ್ನು ಹಾಗೆಯೇ ನುಣ್ಣಗೆ ರುಬ್ಕೊಂಬರ್ತೇನೆ. ನೋಡಿ ಈ ರೀತಿ ರುಬ್ಬಿದ ನಂತರ ಈಗ ಇದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಮತ್ತೆ ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಆದಷ್ಟು ನುಣ್ಣಗೆ ನಾವು ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೆಸಿಪಿಯನ್ನು 2 ವಿಧಾನದಲ್ಲಿ ಮಾಡ್ತಾರೆ. ಈ ಕಾಳನ್ನು ಎಲ್ಲ ಹುರಿದ ನಂತರ ಪೌಡರ್ ಮಾಡಿ ಆ ಪೌಡರನ್ನು ಸ್ಟೋರ್ ಮಾಡಿ ನಾವು ಬಿಸಿನೀರಲ್ಲಿ ಎಷ್ಟು ಬೇಕೋ ಅಷ್ಟು ಒಂದೇ ಸರಿ ಮಿಕ್ಸ್ ಮಾಡಿ ನಾವು ಕುದಿಸ್ಬೋದು. ಅಥವಾ ಈ ರೀತಿ ಮಾಡಿದ್ರೂ ನಡೆಯುತ್ತೆ. ಈ ರೀತಿ ನೆನೆಸಿಟ್ಟು ರುಬ್ಬಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಂತ ಈ ಸ್ವೀಟ್ ಅಥವಾ ಖಾರನ ಮಾಡ್ಕೊಳ್ಬೋದು. ಈ ರೆಸಿಪಿ ಅಂತೂ ಹಳೆಯ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ಬಾಣಲೆಗೆ ರುಬ್ಬಿರುವಂತಹ ಪೇಸ್ಟನ್ನು ಸೇರಿಸಿ ಬೇಕಾದಷ್ಟು ನೀರನ್ನು ಈ ರೀತಿ 2 ರಿಂದ 3 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಈ ಹದಕ್ಕೆ ನಾನು ರೆಡಿ ಮಾಡಿದ್ದೇನೆ. ಇದನ್ನು ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಮಿಕ್ಸ್ ಮಾಡ್ತಾ ನಾವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಇದು ಕುದೀತಾ ಗಟ್ಟಿಯಾಗ್ತಾ ಬರುತ್ತೆ. ನಂತರ ತಣ್ಣಗಾದರೂ ಗಟ್ಟಿಯಾಗುತ್ತೆ. ಹಾಗಾಗಿ ನೀರನ್ನು ನೋಡಿ ನಾವು ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ತಾನೆ ನಾವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಉದ್ದಿನ ಕಾಳಿನ ಮಿಶ್ರಣ ಆಗಿರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಮಿಕ್ಸ್ ಮಾಡ್ತಾ ನಾವು ಇದನ್ನು ಕುದಿಸ್ಕೊಳ್ಬೇಕು. ನಾನಿಲ್ಲಿ ಸ್ವೀಟ್ ಹಾಗೂ ಖಾರ ಎರಡನ್ನೂ ಮಾಡ್ತಾ ಇರೋದ್ರಿಂದ ಒಮ್ಮೆಲೆ ಎಲ್ಲವನ್ನು ಈ ರೀತಿ ಕುದಿಸಿ ನಂತರ ನಾನು ಸಪ್ರೇಟ್ ಮಾಡಿ ಉಪ್ಪು ಖಾರ ಹಾಗೂ ಸ್ವೀಟನ್ನು ಬಳಸ್ಕೊಳ್ತೇನೆ. ಚೆನ್ನಾಗಿ ಇದನ್ನು ಕುದಿಸ್ಬೇಕು. ನೋಡ್ಬೋದು ಚೆನ್ನಾಗಿ ಕುದಿ ಬಂದಿದೆ ಹಾಗೂ ಗಟ್ಟಿಯಾಗಿದೆ. ಈ ಮಿಶ್ರಣವನ್ನು ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಸಪ್ರೇಟಾಗಿ ಒಂದು ಬಟ್ಲಿಗೆ ಅಥವಾ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಖಾರಕ್ಕೆ ಅಂತ ಸ್ವಲ್ಪನೇ ಸಪ್ರೇಟಾಗಿ ತೆಗೆದುಕೊಳ್ತಾ ಇದ್ದೇನೆ. ಸ್ವೀಟನ್ನು ಹೆಚ್ಚಾಗಿ ಮಾಡ್ಕೊಳ್ತಾ ಇದ್ದೇನೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಸ್ವೀಟ್ಗೆ ಅಂತಲೇ ಸಪ್ರೇಟಾಗಿ ಇಡ್ತೇನೆ. ಈಗ ಇದಕ್ಕೆ ನಾನಿಲ್ಲಿ ಸಣ್ಣದಾಗಿ ತುರಿದಿರುವಂತಹ ಹಸಿಕಾಯಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ
ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ. ಏಲಕ್ಕಿ ಪುಡಿನೂ ಸಹ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಈ ರೆಸಿಪಿಗೆ ಒಳ್ಳೆ ಫ್ಲೇವರಿಗೆ ಅಂತ ಒಂದು 1/4 ಟೀ ಸ್ಪೂನಿಗಿಂತ ಕಮ್ಮಿನೇ ಶುಂಠಿ ಪುಡಿನ ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಶುಂಠಿ ಪುಡಿನ ಸೇರಿಸಿ ಈ ರೆಸಿಪಿನ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಕಾಯಿ ಬೆಲ್ಲದ ಪುಡಿ ಎಲ್ಲ ಸೇರಿಸಿದ ನಂತರ ಚೆನ್ನಾಗಿ ಇದನ್ನು ಕುದಿಲಿಕ್ಕೆ ಬಿಡಬೇಕಾಗುತ್ತೆ. ಬೆಲ್ಲ ಎಲ್ಲ ಕರಗೋವರೆಗೂ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಕುದಿಸ್ಬೇಕಾಗುತ್ತೆ. ಒಮ್ಮೆ ಇದೆಲ್ಲ ಮಿಕ್ಸ್ ಆಗಿ ಬೆಲ್ಲ ಎಲ್ಲ ಕರಗಿದ ನಂತರ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸೈಡಿಗೆ ತೆಗೆದಿಡಬೇಕಾಗುತ್ತೆ. ನೋಡ್ಬೋದು, ಈ ಹದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ತಣ್ಣಗಾದ ನಂತರ ಇನ್ನೂ ಗಟ್ಟಿಯಾಗುತ್ತೆ. ಹಾಗಾಗಿ ಬೆಲ್ಲ ಎಲ್ಲ ಕರಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸೈಡಿಗೆ ತೆಗೆದಿಡ್ತೇನೆ. ನಂತರ ಖಾರಕ್ಕೆ ಅಂತ ತೆಗೆದಿಟ್ಟಂತಹ ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನು ಸಹ ಕುದಿಸ್ತಿದ್ದೇನೆ. ನಾನಿಲ್ಲಿ ಖಾರಕ್ಕೆ ಅಂತ ಸ್ವಲ್ಪನೇ 1-2 ಗ್ಲಾಸ್ ಆಗುವಷ್ಟು ಮಾತ್ರ ತೆಗೆದುಕೊಂಡಿದ್ದೇನೆ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ. ಅನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವೀಟ್ ರೆಸಿಪಿ ಇಷ್ಟ ಆಗಲ್ಲ ಅನ್ನೋಂಥವರಿಗೆ ಈ ರೀತಿ ಜೀರಿಗೆ ಹಾಗೂ ಕಾಳು ಮೆಣಸನ್ನು ಸೇರಿಸಿ ಸೂಪ್ ಮಾಡುವ ವಿಧಾನದಲ್ಲೂ ಈ ರೆಸಿಪಿನ ಮಾಡಿಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಕೆಲವ್ರಿಗೆ ಸ್ವೀಟ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಖಾರ ಇಷ್ಟ ಆಗುತ್ತೆ. ಅಂಥವ್ರಿಗೆ ಎರಡೂ ವಿಧಾನದಲ್ಲಿ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೇನೆ ಈ ರೆಸಿಪಿನ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡ್ಬೋದು, ಈ ಮಿಶ್ರಣ ಸಹ ಈ ಹದಕ್ಕೆ ಇದ್ದರೆ ಸಾಕು. ಇನ್ನೂ ಗಟ್ಟಿಯಾಗುತ್ತೆ ತಣ್ಣಗಾದ ನಂತರ. ಈಗ ಗ್ಯಾಸನ್ನು ಆಫ್ ಮಾಡಿ ಎರಡನ್ನೂ ಸಹ ಈ ರೀತಿ ತೆಗೆದಿಟ್ಟಿದ್ದೇನೆ. ನೋಡ್ಬೋದು, ಇದು ಸ್ವೀಟ್ ರೆಸಿಪಿ ಹಾಗೂ ಇದು ಖಾರ ರೆಸಿಪಿ. ಎರಡೂ ಸಹ ಹೆಲ್ತಿಯಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಇವೆರಡನ್ನು ಗ್ಲಾಸಿಗೆ ಸರ್ವ್ ಮಾಡ್ತೇನೆ. ಆದಷ್ಟು ಈ ರೆಸಿಪಿನ ಮಾಡಲಿಕ್ಕೆ ಸಿಪ್ಪೆ ಇರುವಂತಹ ಉದ್ದಿನಕಾಳು ಹಾಗೂ ಉದ್ದಿನಬೇಳೆನ ಬಳಸಲಿಕ್ಕೆ ಟ್ರೈ ಮಾಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಗ್ಲಾಸ್ಗೆ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ. ಮಕ್ಕಳಿಗಂತೂ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ನಂತರ ನಾನಿಲ್ಲಿ ಗ್ಲಾಸಿಗೆ ಸ್ವೀಟನ್ನು ಸರ್ವ್ ಮಾಡ್ತಾ ಇದ್ದೇನೆ. ಖಾರ ಇರುವಂತಹ ಈ ಗಂಜಿ ಅಥವಾ ಜ್ಯೂಸಿಗೆ ನಾನಿಲ್ಲಿ ಸ್ವಲ್ಪ ತುರಿದಿರುವಂತಹ ಹಸಿಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಸ್ವೀಟಿಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮಿನ ಹಾಕ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಹಸಿಕಾಯಿನೂ ಸಹ ಈ ರೀತಿ ಸರ್ವ್ ಮಾಡ್ತಾ ಇದ್ದೇನೆ. ಈ ರೀತಿ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ನೋಡಿದ್ರಲ್ಲ, ಹಳೆ ಕಾಲದ ರೆಸಿಪಿ, ಆರೋಗ್ಯಕರವಾದಂತಹ ರೆಸಿಪಿ, ಸ್ವೀಟ್ ಹಾಗೂ ಖಾರ ಗಂಜಿ ಅನ್ಬೋದು ಅಥವಾ ಜ್ಯೂಸ್ ಅನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.